Hello guys, welcome back to Banking Kannadiga. In this video, I'm going to discuss about RRB PO Mains 2025 cutoff for the state of Karnataka. And I had already shared a poll in our Telegram channel. The Telegram channel link is in our pinned comment. You can just join and participate in that poll. That poll is of total expected score, and you can participate there, and you will get an idea that the how many aspirants are expecting this much marks in our Karnataka state. And coming to this video, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಆರ್ ಬಿ ಪಿ ಒ ಮೈನ್ಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಮಾತಾಡ್ತಿದ್ದೀನಿ. ಆ್ಯಂಡ್ ಹಾಗೆ ಪ್ರೀವಿಯಸ್ ಇಯರ್ ಟ್ರೆಂಡು ಮತ್ತು ಈ ವರ್ಷ ನನ್ನ ಪ್ರಕಾರ ಯಾವ್ಯಾವ ಸೆಕ್ಷನಲ್ಲಿ ನೀವು ಎಷ್ಟು ಅಟೆಂಡ್ ಮಾಡಿದರೆ ಗುಡ್ ಅಟೆಂಪ್ಟ್ ಅಂತ ಕನ್ಸಿಡರ್ ಮಾಡ್ಬೋದು, ಅದನ್ನು ಡಿಸ್ಕಸ್ ಮಾಡ್ತೀನಿ. ಹಾಗೆ ಈ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಿದೆ, ಆ್ಯಂಡ್ ನಾನು ಪ್ರತಿ ವಿಡಿಯೋದಲ್ಲೂ ಹೇಳಿರ್ತೀನಿ, ಇದು ಜಸ್ಟ್ ಎಕ್ಸ್ಪೆಕ್ಟೆಡ್ ಸ್ಪೆಕ್ಯುಲೇಟಿವ್ ಥಿಂಗ್ ಅಷ್ಟೇ, ಇಷ್ಟು ಆಗ್ಬೋದು ಅಂತ. ಇದು ಕನ್ಫರ್ಮ್ ಅಲ್ಲ ಇಷ್ಟೇ ನಿಲ್ಲುತ್ತೆ ಅಂತ. ಇದ್ರ ಮೇಲೆ ನಿಮ್ಮ ಡಿಸಿಷನ್ನ ಡಿಪೆಂಡ್ ಆಗಬೇಡಿ. ನಿಮಗೆ ಏನು ಅನಿಸುತ್ತೆ, ನಿಮ್ಮ ಅಟೆಂಪ್ಟ್ಸ್ ನಿಮಗೆ ಚೆನ್ನಾಗಿದೆ, ಸ್ಕೋರ್ ಚೆನ್ನಾಗಿ ಬರುತ್ತೆ ಅಂತ ಅನಿಸಿದರೆ ನೀವು ನಿಮ್ಮ ಇಂಟರ್ವ್ಯೂಗೆ ಪ್ರಿಪೇರ್ ಆಗಿ. ಆ್ಯಂಡ್ ನಿಮ್ಮ ಎಕ್ಸ್ಪೆಕ್ಟೆಡ್ ಸ್ಕೋರ್ ಏನಿದೆ ಮತ್ತು ನಿಮಗೆ ಏನು ಅನಿಸುತ್ತೆ ಈ ವರ್ಷ ಕಟ್ ಆಫ್ ಹೋಗ್ಬೋದು, ಎಕ್ಸ್ಪೆಕ್ಟೆಡ್ ಕಟ್ ಆಫ್, ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ಆರ್ ಆರ್ ಬಿ ಪಿ ಒ ಮೇನ್ಸ್ ಆಗೋಗಿದೆ ಈಗ. ಇದಕ್ಕೆ ನೀವು ತುಂಬ ಸರ್ಚ್ ಮಾಡೋದು, ಕಟ್ ಆಫ್ ಎಷ್ಟಿದೆ ಅಥವಾ ವೇಕೆನ್ಸಿ ಇನ್ಕ್ರೀಸ್ ಆಗುತ್ತೆ, ವೇಕೆನ್ಸಿ ಇನ್ಕ್ರೀಸ್ ಆಗೋಲ್ಲ, ಮೊದಲೇ ಹೇಳ್ತೀನಿ. ಆ್ಯಂಡ್ ಕಟ್ ಆಫ್ ಎಷ್ಟು ಹೋಗುತ್ತೆ ಅಥವಾ ಇಂಟರ್ವ್ಯೂಗೆ ಎಷ್ಟು ಹೋಗುತ್ತೆ, ಇಂಟರ್ವ್ಯೂಗೆ ಎಷ್ಟು ಬೇಕು, ಅದನ್ನೆಲ್ಲ ಒಂದು ಸಲ ಯಾವ್ದಾದ್ರು ಒಂದು 2-3 ವೀಡಿಯೋ ನೋಡಿಬಿಟ್ಟು ಓಕೆ ಈಗ 2 ಡೇಸ್ ಆಯಿತು ಸಾಕು, ಇಷ್ಟು ನೆಕ್ಸ್ಟ್ 31st ಆರ್ ಫಸ್ಟಿಂದ ಅಟ್ಲೀಸ್ಟ್ ಆರ್ ಆರ್ ಬಿ ಕ್ಲರ್ಕ್ ಮೇನ್ಸಿಗೆ ಓದ್ಕೊಳ್ಳಿ. ಆ್ಯಂಡ್ ಕ್ಲರ್ಕ್ ಮೇನ್ಸ್ ಈಗ ಆಲ್ರೆಡಿ ನೀವು ಆರ್ ಆರ್ ಬಿ ಪಿ ಒ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ ಅಂತ ಅಂದರೆ ಆಬ್ವಿಯಸ್ಲಿ ಆಲ್ಮೋಸ್ಟ್ ಅದೇ ಅದೇ ಯಾರ್ಯಾರು ಆರ್ ಆರ್ ಬಿ ಪಿ ಒ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೀರಾ ಅವರೇ ಆರ್ ಆರ್ ಬಿ ಕ್ಲರ್ಕ್ನು ಕ್ಲಿಯರ್ ಮಾಡ್ತೀರಾ. ಆ್ಯಂಡ್ ಅಂದರೆ ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ದಿರೋರು ಮಾಡೋಕ್ಕಾಗಲ್ಲ ಅಂತಲ್ಲ, ಅವರು ಮಾಡಿರ್ತಾರೆ. ಯಾಕೆಂದರೆ ವೇಕೆನ್ಸಿ ಜಾಸ್ತಿ ಇರೋದ್ರಿಂದ ತುಂಬ ಜನನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆ್ಯಂಡ್ ಅದಕ್ಕೋಸ್ಕರ ಪ್ರಿಲಿಮ್ಸ್ ಕಟ್ ಆಫ್ ಮೇ ಬಿ ಕಮ್ಮಿ ಹೋಗುತ್ತೆ ಪ್ರೀವಿಯಸ್ ಇಯರ್ಗಿಂತ. ಸೊ ಅದಕ್ಕೋಸ್ಕರ ಆರ್ ಆರ್ ಬಿ ಕ್ಲರ್ಕ್ ಪ್ರಿಲಿಮ್ಸ್ಗೆ ಮೈನ್ಸ್ಗೆ ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಪ್ಯಾಟ್ರನ್ ಈಗ ಏನು ನೋಡಿದ್ದೀರಾ ಅಥವಾ ಕ್ವಶನ್ ಯಾವ ಥರ ಬಂದಿದೆ, ಫಾರ್ ಎಕ್ಸಾಂಪಲ್ ಜಿ ಎ ಯಾವ ಟೈಪ್ ಕೇಳ್ತಿದ್ದಾನೆ ಅದೇ ಥರ ಅದರಲ್ಲೂ ಕೇಳ್ತಾನೆ. ಸೊ ಈಗ ಆಲ್ರೆಡಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಆ ಪ್ರಾಸ್ಪೆಕ್ಟಿವಲ್ಲಿ ನೀವು ಆರ್ ಆರ್ ಬಿ ಕ್ಲರ್ಕಿಗೆ ಪ್ರಿಪೇರ್ ಆಗಿ ಚೆನ್ನಾಗೆ. ಇದೊಂದು ಸಜೆಷನ್ ಅಷ್ಟೇ. ಸೊ ಈಗ ಈ ವಿಡಿಯೋ ಟಾಪಿಕ್ಕಿಗೆ ಬರ್ತೀನಿ. ಫಸ್ಟು ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡೋಣ. ಸೊ ಲಾಸ್ಟ್ ಇಯರ್ ಎಲ್ಲ ನೋಡಿದರೆ ಇಲ್ಲಿ ವೇಕೆನ್ಸಿ ಅಂತಿದೆ. ವೇಕೆನ್ಸಿ ಆ್ಯಕ್ಚುಲಿ ಈ ಪಿ ಡಿ ಎಫಲ್ಲಿ ಇದೆ. ನಾನು ಈ ಪಿ ಡಿ ಎಫ್ ನಿಮಗೆ ಶೇರ್ ಮಾಡ್ತೀನಿ. ಇದರಲ್ಲಿ ನಾನು ಜಸ್ಟ್ ಪ್ರಿಲಿಮ್ಸ್ ಮೈನ್ಸ್ ಕಟ್ ಆಫ್ ಬಗ್ಗೆ ಮಾತ್ರ ಮಾತಾಡ್ತೀನಿ. 2022ರಲ್ಲಿ 36 ಕಟ್ ಆಫ್ ಇತ್ತು. ಎಕ್ಸಾಕ್ಟ್ಲಿ ಈ ವರ್ಷ ಏನಿದೆ ಅಷ್ಟೇ ಕಟ್ ಆಫು. ಆ್ಯಂಡ್ ಮೈನ್ಸ್ ಕಟ್ ಆಫ್ ನೋಡಿ 65.19 ಹೋಗಿತ್ತು. ಇದನ್ನು ಏನಕ್ಕೆ ಹೈಲೈಟ್ ಮಾಡ್ತಿದ್ದೀನಿ ಅಂತಂದರೆ, ಕೆಲವೊಬ್ಬರು ನಾನು ಡಿಸ್ಕಸ್ ಮಾಡ್ತಿರೋದು ನೋಡಿದೆ, ಪ್ರಿಲಿಮ್ಸ್ ಕಟ್ ಆಫ್ ಕಮ್ಮಿ ಹೋಗಿರೋದ್ರಿಂದ ಮೈನ್ಸ್ ಕಟ್ ಆಫು ಲಾಸ್ಟ್ ಇಯರ್ಗಿಂತ ಕಮ್ಮಿ ಹೋಗ್ಬೋದು ಅಂತ. ಆ್ಯಂಡ್ ಪ್ರಿಲಿಮ್ಸ್ ಕಟ್ ಆಫ್ಗೂ ಮೈನ್ಸ್ ಕಟ್ ಆಫ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಮೈನ್ಸ್ ಕಟ್ ಆಫ್ಗೂ ಫೈನಲ್ ಕಟ್ ಆಫ್ ಏನಿರುತ್ತೆ ಅದೆರಡಕ್ಕೂ ಸಂಬಂಧ ಇರುತ್ತೆ, ರಿಲೇಟ್ ಮಾಡ್ಬೋದು. ಬಟ್ ಪ್ರಿಲಿಮ್ಸ್ ಮೇಲೆ ಮೈನ್ಸ್ ಯಾವತ್ತೂ ಡಿಪೆಂಡ್ ಆಗಿರಲ್ಲ. ಯಾಕೆಂತಂದರೆ ಆ ಮೈನ್ಸ್ದು ಡಿಫಿಕಲ್ಟಿ ಲೆವೆಲ್ ಏನಿದೆ ಅದು, ಮತ್ತು ಪ್ರಿಲಿಮ್ಸ್ನ ಕ್ವಾಲಿಫೈ ಆಗಿರೋರು ಎಷ್ಟು ಜನ ಮೈನ್ಸ್ ಬರೆದಿದ್ದಾರೆ ಅದೂ ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 1:10 ಮೈನ್ಸಿಗೆ ತಗೋತಿದ್ದಾರೆ ಅಂತಂದರೆ, 100 ವೇಕೆನ್ಸಿ ಇದ್ದರೆ ಮೈನ್ಸಿಗೆ ಸೆಲೆಕ್ಟ್ ಆಗೋರು 1000 ಜನ. ಸೊ 1000 ಜನ 1000ನೇ ಏನಿರುತ್ತೆ ಅದು ಪ್ರಿಲಿಮ್ಸ್ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಅದೇ ನಿಮ್ಮದು 1000 ವೇಕೆನ್ಸಿ ಇದ್ದರೆ 10,000 ಜನ. ಇಲ್ಲಿ ನಿಮಗೆ ಜಸ್ಟ್ ಇನ್ಕ್ರೀಸ್ ಆಗಿದ್ದು 900. ಓಕೆನಾ, ವೇಕೆನ್ಸಿ ಇನ್ಕ್ರೀಸ್ ಆಗಿದ್ದು 900, ಬಟ್ ಮೈನ್ಸಿಗೆ ಸೆಲೆಕ್ಟ್ ಆಗಿರೋರು 9,000 ಜನ ಇನ್ಕ್ರೀಸ್ ಆದರು. ಅರ್ಥ ಆಯಿತು ಅನ್ಕೋತೀನಿ. ಸೊ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ 9,000 ಮೆಂಬರ್ಸ್ ಇನ್ಕ್ರೀಸ್ ಆಗ್ತಾರೆ ವೇಕೆನ್ಸಿ ಆ ಥರ ಇನ್ಕ್ರೀಸ್ ಆದಾಗ, ಇಂಟು 10 ಟೈಮ್ಸ್. ಸೊ ಅದಕ್ಕೋಸ್ಕರ ಪ್ರಿಲಿಮ್ಸ್ಗೂ ಮೈನ್ಸ್ ಕಟ್ ಆಫ್ಗೂ ಸಂಬಂಧ ಇರಲ್ಲ. ಆ್ಯಂಡ್ ಈ ವರ್ಷ ಕಟ್ ಆಫ್ ಅಂದರೆ ವೇಕೆನ್ಸಿ 500 ಇದೆ. ಕಂಪೇರ್ ಟು ಯಾವುದೇ ವರ್ಷವೂ ಇಷ್ಟು ಇರಲಿಲ್ಲ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಲೈಕ್ ಬೇಸ್ಡ್ ಆನ್ ಡಿಫಿಕಲ್ಟಿ ಲೆವೆಲ್ ಮತ್ತು ಎಷ್ಟು ಅಂದರೆ ರಿಪೀಟರ್ಸ್ ಎಷ್ಟು ಜನ ಇದ್ದಾರೆ, ಅವ್ರ ಕಾಂಪಿಟೇಷನ್ ಲೆವೆಲ್ ಏನು, ಮತ್ತು ಔಟ್ ಆಫ್ ಸ್ಟೇಟ್ ಅವ್ರು ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅದ್ರ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಪ್ರಿಲಿಮ್ಸ್ ಕಟ್ ಆಫ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಯಾರು ಈ ಪ್ರಿಲಿಮ್ಸ್ ಕಟ್ ಆಫ್ ನೋಡಿಬಿಟ್ಟು ಮೈನ್ಸ್ನ ಪ್ರೆಡಿಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ 2023ರಲ್ಲಿ 35 ಮಾರ್ಕ್ಸ್ ಇತ್ತು, 54. ಸೊ ನೋಡಿ, ಪ್ರಿಲಿಮ್ಸ್ ಕಟ್ ಆಫ್ ಕಮ್ಮಿ ಆಯಿತು, ಇಲ್ಲಿ ಮೈನ್ಸ್ ಕಟ್ ಆಫ್ 10 ಮಾರ್ಕ್ಸ್ ಕಮ್ಮಿ ಆಯಿತು ಸರಾಸರಿ. ಆ್ಯಂಡ್ 2024ರಲ್ಲಿ ಪ್ರಿಲಿಮ್ಸು 38.5 ಇತ್ತು, ಮೈನ್ಸು 59.25 ಇತ್ತು. ಸೊ ಇದಿಷ್ಟು ಪ್ರೀವಿಯಸ್ ಇಯರ್ ಡಾಟಾ. ಆ್ಯಂಡ್ ವೇಕೆನ್ಸಿ ಬಗ್ಗೆ ಹೇಳಬೇಕು ಅಂದರೆ ಯಾವ ವರ್ಷವೂ 500 ಇರಲಿಲ್ಲ, ಸೊ ಲೆಸ್ ದ್ಯಾನ್ ವೇಕೆನ್ಸಿ ಇದೆ. ಈ ವರ್ಷ ಫಸ್ಟ್ ಬರ್ತೀನಿ ಡಿಫಿಕಲ್ಟಿ ಲೆವೆಲ್ ಸೊ ಪೇಪರು ನಾನು ಕೇಳಿದ ಮಟ್ಟಿಗೆ ಆ್ಯಂಡ್ ರಿವ್ಯೂಸ್ ನೋಡಿದ ಮಟ್ಟಿಗೆ ಓಕೆ, ಅಂದರೆ ಮೈನ್ಸಿಗೆ ಯಾವ ಥರ ಬರಬೇಕು ಅದೇ ಥರ ಬಂದಿತ್ತು. ಆ್ಯಂಡ್ ಡಿಫಿಕಲ್ಟಿ ಲೆವೆಲ್ ನೋಡಿದೆ, ರೀಸನಿಂಗ್ ಮಾಡ್ರೇಟ್ ಲೆವೆಲ್ ಲೈಕ್ ಲಾಸ್ಟ್ ಇಯರ್ ಏನಿತ್ತು ಅದೇ ಥರ. ಕ್ವಾಂಟ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಬಂದಿತ್ತು, ಅಂದರೆ ಓಕೆ ಸ್ವಲ್ಪ ಒಂದು 5-10% ಡಿಫಿಕಲ್ಟ್ ಇತ್ತು. ತುಂಬ ಕ್ವಶನ್ಸ್ ಅಟೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಕೇಳ್ಪಟ್ಟೆ ರಿಪೀಟರ್ಸ್ ಹತ್ರ. ಅದ್ರ ಜೊತೆಗೆ ಇನ್ನೊಂದು ಚೇಂಜ್ ಆಗಿರೋದು ಕಂಪ್ಯೂಟರ್ ಅವೇರ್ನೆಸ್ಸು.
ಕಂಪ್ಯೂಟರ್ ಅವೇರ್ನೆಸ್ ಕ್ವಶನ್ ಸ್ವಲ್ಪ ಡಿಫಿಕಲ್ಟಿ ಇತ್ತಂತೆ. ಸೊ ಇದೆರಡು ಮತ್ತು ಇಂಗ್ಲೀಷ್ ಯಾವಾಗಲೂ ನಾರ್ಮಲ್ ಆಗಿ ಓಕೆ ಓಕೆ ಅಂದರೆ ನೀವು ಚೆನ್ನಾಗಿ ಇಂಗ್ಲೀಷಲ್ಲಿ ಇದ್ದೀರಾ, ಅವರೇಜ್ ಸ್ಟೂಡೆಂಟ್ ಆದರೆ 25 ಅಟೆಂಡ್ ಮಾಡೋಂಗಂತೂ ಪ್ರಿವಿಯಸ್ ಇಯರು ಇತ್ತು, ಈ ವರ್ಷವೂ ಅಷ್ಟೇ ಇತ್ತಂತೆ. ಸೊ ಮೇಯ್ನಾಗಿ ಚೇಂಜ್ ಆಗಿರೋದೇನು ಅಂತಂದರೆ ಕಂಪ್ಯೂಟರ್ ಅವೇರ್ನೆಸ್ ಡಿಫಿಕಲ್ಟಿ ಲೆವೆಲ್ ಆ್ಯಂಡ್ ಜನರಲ್ ಅವೇರ್ನೆಸ್. ಸೊ ಜನರಲ್ ಅವೇರ್ನೆಸ್ ಸ್ಟ್ಯಾಟಿಕ್ ಟೈಪ್ ಯಾವಾಗಲೂ ಬರ್ತಿತ್ತು, ಬಟ್ ನಮಗೆ ಆ್ಯಕ್ಚುಲಿ ಕಂಪ್ಯೂಟರ್ ಅವೇರ್ನೆಸ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗಿದೆ ನಾನು ಕೇಳಿದ ಮಟ್ಟಿಗೆ. ಬಟ್ ಜನರಲ್ ಅವೇರ್ನೆಸ್ ಸ್ವಲ್ಪ RRB PO ಮೇನ್ಸಲ್ಲಿ ಕಮ್ಮಿ ಇತ್ತು ಕಂಪೇರ್ ಟು ಪ್ರೀವಿಯಸ್ ಇಯರ್ RRB PO ಮೇನ್ಸ್. ಯಾಕೆಂದರೆ ಪ್ರೀವಿಯಸ್ ಇಯರ್ ಎಲ್ಲ ತುಂಬ ಸ್ಟೇಟ್ಮೆಂಟ್ ಬೇಸ್ಡ್ ಬರ್ತಿತ್ತು, ಈ ವರ್ಷ ಸ್ಟ್ಯಾಟಿಕ್ ಬಂದ್ರೂ ಒನ್ ಲೈನರ್ ಆ ಟೈಪ್ ಬಂದಿತ್ತಂತೆ. ಸೊ ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ಗಿಂತ ಬಿಟ್ ಈಸಿಯರ್ ಅಂತ ಅನ್ಬೋದು. ಬಟ್ ಕಂಪ್ಯೂಟರ್ ಅವೇರ್ನೆಸ್ ಡಿಫಿಕಲ್ಟಿ ಇತ್ತು. ಆಬ್ವಿಯಸ್ಲಿ ಕ್ವಾಂಟ್ ಫಸ್ಟ್ ಶಿಫ್ಟಿಂದು ತುಂಬ ಡಿಫಿಕಲ್ಟ್ ಇತ್ತು, ಒಂದು 10 ಅಟೆಂಡ್ ಮಾಡೋಕ್ಕೂ ಆಗ್ತಿರಲಿಲ್ಲ. ಮಾಕಲ್ಲೆಲ್ಲ 18-20 ಅಟೆಂಡ್ ಮಾಡಿದ್ರು, ಬಟ್ ಎಕ್ಸಾಮಲ್ಲಿ 6 ಆಯಿತು 8 ಆಯಿತು ಆ ಥರ ತುಂಬ ಜನ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಕ್ವಾಂಟ್ನ ಡಿಫಿಕಲ್ಟಿ ಅಂತ ಕನ್ಸಿಡರ್ ಮಾಡ್ತೀನಿ. ಆ್ಯಂಡ್ ಓವರ್ ಆಲ್ ಪೇಪರು GA ಒಂದು ಈ ಥರ ಆಗಿರೋದ್ರಿಂದ ಲೈಕ್ ಮೋರ್ ಆರ್ ಲೆಸ್ ಲಾಸ್ಟ್ ಇಯರ್ ಥರನೇ ಇತ್ತು ಅಂತ ಅನ್ಬೋದು. ಸೊ ಇದು ಬಂದುಬಿಟ್ಟು ಡಿಫಿಕಲ್ಟಿ ಲೆವೆಲ್ ಬಗ್ಗೆ. ಆ್ಯಂಡ್ ಈಗ ನಾನು ಸೆಕ್ಷನ್ ವೈಸ್ ನನ್ನ ಪ್ರಕಾರ ಎಷ್ಟು ಗುಡ್ ಅಟೆಂಪ್ಟ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಈಗ ಕೆಲವೊಂದು ಸೆಕ್ಷನಲ್ಲಿ ನೀವು ಕಮ್ಮಿ ಅಟೆಂಡ್ ಮಾಡಿರ್ಬೋದು ನಾನು ಹೇಳಿರೋದಕ್ಕಿಂತ, ಬಟ್ ನಾನು ಇನ್ನೂ ಬೇರೆ ಸೆಕ್ಷನಲ್ಲಿ ನೀವು ಜಾಸ್ತಿ ಅಟೆಂಡ್ ಮಾಡಿರ್ತೀರ. ಸೊ ಅದಕ್ಕೆ ಕಂಪನ್ಸೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಸೆಕ್ಷನಲ್ ಕಟ್ ಆಫ್ ಬಗ್ಗೆ, ಸೆಕ್ಷನಲ್ ಕಟ್ ಆಫ್ ನೀವು ಪ್ರೀವಿಯಸ್ ಇಯರ್ ಏನಿದೆ ಯಾವ್ದಾದ್ರು ಸ್ಕೋರ್, ನಂದೇ ಸ್ಕೋರ್ ಕಾರ್ಡ್ ಇದೆ RRB PO ಮೇನ್ಸ್ದು ಸ್ಕೋರ್ ಕಾರ್ಡ್ ಇರುತ್ತೆ ರೀಲ್ಸಲ್ಲಿ, ಅಥವಾ ನಾನು ಈ ಚಾನಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದೇನು ಕಟ್ ಆಫ್ ಇದೆ ಸೆಕ್ಷನಲ್ಲು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೆಕ್ಷನಲ್ ಕಟ್ ಆಫ್ ಅಷ್ಟೊಂದು ವೇರಿ ಆಗಲ್ಲ. ಆ್ಯಂಡ್ ಇವಾಗ ಫಸ್ಟು ನಾನು ರೀಸನಿಂಗ್ ಬಗ್ಗೆ ಹೇಳ್ತೀನಿ. ನಮ್ಮ ಕರ್ನಾಟಕ ಸ್ಟೇಟ್ದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತ್ರ ಹೇಳೋದು ನಾನು. ಓವರ್ ಆಲ್ ಮೇ ಬಿ ಕೆಲವೊಬ್ರು ಹೇಳ್ತಿರ್ಬೋದು ಗುಡ್ ಅಟೆಂಪ್ಟ್ ಅಂದರೆ 20, 28, 30 ಆ ಥರ. ನಾನು ಬರೀ ನಮ್ಮ ಸ್ಟೇಟ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದರೆ ರೀಸನಿಂಗಲ್ಲಿ ಇಫ್ ಯು ಹ್ಯಾವ್ ಅಟೆಂಪ್ಟೆಡ್ 15+ ಅಥವಾ 15 ಅಕ್ಕಪಕ್ಕ ಇದ್ದರೆ ನಿಮ್ಮದು ಚೆನ್ನಾಗಿ ಅಟೆಂಪ್ಟ್ ಆಗಿದೆ ಅಂತ. ಈಗ ಕ್ವಾಂಟಿಗೆ ಬರ್ತೀನಿ. ಕ್ವಾಂಟ್ ಆ್ಯಕ್ಚುಲಿ 10+. ಇಷ್ಟು ಅಟೆಂಡ್ ಮಾಡಿದರೆ ನೀವು ಈ ಸಲ, ನಾನು ಜಸ್ಟ್ ಕಟ್ ಆಫ್ ಕ್ಲಿಯರ್ ಮಾಡೋದಕ್ಕೋಸ್ಕರ ಹೇಳ್ತಿರೋದು. ನೀವು ಫೈನಲ್ ಸೆಲೆಕ್ಷನ್ ನಾನಿಲ್ಲಿ ತಮ್ಮನೆಲ್ಲ ನೋಡಿರ್ಬೋದು, ಫೈನಲ್ ಸೆಲೆಕ್ಷನ್ ಸ್ಕೋಪ್ ಅಂತ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಕಟ್ ಆಫ್ ಕ್ಲಿಯರ್ ಮಾಡೋದಕ್ಕೆ ಹೇಳ್ತಿರೋದು, ಮೇನ್ಸ್ ಕಟ್ ಆಫು. ಸೊ 10+. ಆ್ಯಂಡ್ ಇಂಗ್ಲೀಷಿಗೆ ಬಂದರೆ ನೀವು ಏನಾದರೂ 25+ ಅಟೆಂಪ್ಟ್ ಮಾಡಿದರೆ ಓಕೆ, ಯಾಕೆಂದರೆ ಇಂಗ್ಲೀಷಲ್ಲಿ ನಿಮ್ಮದು ಅಕ್ಯುರೇಸಿ ಆಲ್ಮೋಸ್ಟ್ ಎಲ್ಲರದು ಅಕ್ಯುರೇಸಿ ಹೊಡ್ತಾ ಬೀಳೋದು ಇಂಗ್ಲೀಷಲ್ಲಿ. ಸೊ ಐ ಆಮ್ 25+ ಅಟೆಂಪ್ಟ್ಸ್ ಇಡ್ತಿದ್ದೀನಿ, ಮಾರ್ಕ್ಸ್ 20 ಅರೌಂಡ್. ಆ್ಯಂಡ್ ಕಂಪ್ಯೂಟರ್ ಅವೇರ್ನೆಸ್ಸು 30 ಅಟೆಂಡ್ ಮಾಡೋಷ್ಟು ಇತ್ತು ಅಂತ ಅನ್ಕೋತೀನಿ ನಾನು. ಸೊ 30 ಓಕೆ, 30 ಆರ್ 28 ಅಥವಾ 30 ಅಂತ ಇಟ್ಕೊಳ್ಳೋಣ. ಸೊ ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿದರೆ ಹೋಯಿತು. ರೀಸನಿಂಗ್ 15+, ಕ್ವಾಂಟ್ 10+, ಇಂಗ್ಲೀಷ್ 25+, ಕಂಪ್ಯೂಟರ್ ಅವೇರ್ನೆಸ್ 30. GA ಕೆಲವೊಬ್ರಿಗೆ ತುಂಬ ಡಿಫಿಕಲ್ಟ್ ಆಗಿದೆ, ಯಾರು ಸ್ಟ್ಯಾಟಿಕ್ ಆ ಥರ ಜಾಸ್ತಿ ಓದ್ಕೊಂಡಿರಲಿಲ್ಲ, ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್ ಕಂಪ್ಲೀಟ್ ಮಾಡಿರಲಿಲ್ಲ, ಅಥವಾ ಕರೆಂಟ್ ಅಫೇರ್ಸಲ್ಲಿ ಬಂದಿದ್ದು ಅಂತ ನ್ಯೂಸ್ ಬಗ್ಗೆ ಓದಿರಲಿಲ್ಲ. ಫಾರ್ ಎಕ್ಸಾಂಪಲ್ ಏನೋ ಒಂದು ಮೈಲ್ ಸ್ಟೋನ್ ಅಚೀವ್ ಆಗುತ್ತೆ, PMJGY ಅಥವಾ SBY ಅಂದರೆ ಸುರಕ್ಷಾ ಬಿಮಾ ಯೋಜನೆ ಯಾವುದೋ ಒಂದು ಸ್ಕೀಮ್ದು, ಬಟ್ ನೀವು ಆ ಮೈಲ್ ಸ್ಟೋನ್ ಏನು ಅಚೀವ್ ಆಗಿದೆ ಅದನ್ನು ಮಾತ್ರ ನೋಡ್ಕೊಂಡಿರ್ತಾರೆ, ಬಟ್ ಆ ಸ್ಕೀಮ್ ಬಗ್ಗೆ ಓದಿರಲ್ಲ. ಅದು ಕರೆಂಟ್ ಅಫೇರ್ಸಲ್ಲಿ ರಿಪೀಟ್ ಆಗಿದೆ ಅಂತಂದರೆ ಯಾವ್ದಾದ್ರು ವ್ಯಕ್ತಿ ಬಗ್ಗೆ ಇರ್ಬೋದು, ಬುಕ್ ಇರ್ಬೋದು, ಅಥವಾ ಏನೋ ಅವಾರ್ಡ್ ಇರ್ಬೋದು, ಅಥವಾ ಯಾವುದೋ ಮೈಲ್ ಸ್ಟೋನ್ ಇರ್ಬೋದು, ಅದ್ರದ್ದು ಹಿಸ್ಟ್ರಿನೂ ನೀವು ಓದಬೇಕು. ಅದನ್ನು ಕರೆಂಟ್ ಅಫೇರ್ಸ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಅವರು. ಸೊ ಅದಕ್ಕೇ ಅದು ಬಂದಿರುತ್ತೆ. ಸೊ ನಿಮಗೇನು ಅನಿಸಿರುತ್ತೆ, 3 ಇಯರ್ಸ್ ಬ್ಯಾಕ್ಟು 1 ಇಯರ್ ಬ್ಯಾಕ್ ಅಂತ ಅನಿಸಿರುತ್ತೆ, ಬಟ್ ಕರೆಂಟ್ ಅಫೇರ್ಸಲ್ಲಿ ಅದು ರಿಪೀಟ್ ಆಗಿರುತ್ತೆ. ಸೊ ಅದು ಬಂದಿದೆ ಅಂದರೆ ಅದ್ರ ರಿಲೇಟೆಡ್ ಏನೇನಿದೆ ಅದನ್ನೆಲ್ಲ ಓದ್ಕೋಬೇಕು. ಸೊ ಆ ಥರ ಯಾರು ಓದ್ಕೊಂಡಿರಲಿಲ್ಲ ಅವರು ಚೆನ್ನಾಗಿ ಅಟೆಂಡ್ ಮಾಡಿರಲಿಲ್ಲ, ಬಟ್ ಯಾರ್ಯಾರು ಓದ್ಕೊಂಡಿದ್ರು ಅವರು 8+, ಓಕೆ 8 ಅಟೆಂಪ್ಟ್ಸ್ 8+ ಅಂತ, ಇಷ್ಟು ನಿಮ್ಮ ಗುಡ್ ಅಟೆಂಪ್ಟ್ಸ್. ನಾನು ಅವರೇಜ್ ನೋಡಿದರೆ ಇಷ್ಟು ಅಟೆಂಪ್ಟ್ ಮಾಡಿದರೆ ನಿಮ್ಮ ಅಕ್ಯುರೇಸಿ ಓಕೆ ಒಂದು 90% ಇದ್ದರೆ ನಿಮ್ಮದು ಕ್ಲಿಯರ್ ಆಗುತ್ತೆ. ಸೊ ಇದನ್ನೆಲ್ಲ ಟೋಟಲ್ ಮಾಡಿ 18ರಿಂದ 25. ಸೊ ಕ್ಯಾಲ್ಕುಲೇಷನ್ ಈಸಿ ಮಾಡ್ಕೊಳ್ಳೋಕ್ಕೆ 24 ಅಂತ ಕನ್ಸಿಡರ್ ಮಾಡ್ತೀನಿ, ಯಾಕೆಂದರೆ ಇಲ್ಲಿ 4 ಕ್ವಶನ್ ಅಟೆಂಡ್ ಮಾಡಿದರೆ ಒಂದು ಎಕ್ಸ್ಟ್ರಾ ಸಿಗುತ್ತೆ. ಸೊ 5 ಮಾರ್ಕ್ಸ್ ಸಿಗುತ್ತೆ 4ಕ್ಕೆ. ಸೊ 24 ಅಂತಂದರೆ 6 ಮಾರ್ಕ್ಸ್ ಎಕ್ಸ್ಟ್ರಾ, ಸೊ 30. ಸೊ ರೀಸನಿಂಗ್ ಆ್ಯಂಡ್ ಕ್ವಾಂಟಿಂದ 30 ಮಾರ್ಕ್ಸು. ಆ್ಯಂಡ್ ಇಂಗ್ಲೀಷ್ 20. ಸೊ ಇಲ್ಲೇ 50 ಆಯಿತು. ಸೊ ಇಲ್ಲಿ 30 ಅಟೆಂಡ್ ಮಾಡಿದ್ದೀರಾ ಅಂತಂದರೆ ಬೈ 2 15. ಸ್ಟಿಲ್ ನೀವು ಅಕ್ಯುರೇಸಿ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡ್ರು ನಾನು 12 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ 12 ಬೇಡ, 10 ಅಂತ ಕನ್ಸಿಡರ್ ಮಾಡೋಣ, 60. ಸೊ 60 ಆಯಿತು. ಈಗ ಇದು ಇನ್ನು GA 8 ಅಂತ ಹೇಳಿದ್ದೀನಿ, ಬಟ್ ಮಿನಿಮಮ್ ಒಂದು 5 ಆದರೂ ಸ್ಕೋರ್ ಮಾಡಿದರೆ 65. ಸೊ ಇದು ನಿಮ್ಮ ಗುಡ್ ಅಟೆಂಪ್ಟ್ಸ್ ಆ್ಯಂಡ್ ಇಷ್ಟು ಬೇಸಿಕ್ ಗುಡ್ ಸ್ಕೋರ್. ಆ್ಯಂಡ್ ಇದು ಕಟ್ ಆಫ್ ಅಲ್ಲ, ಇದು ಗುಡ್ ಸ್ಕೋರ್. ಆ್ಯಂಡ್ ಕಟ್ ಆಫ್ ನನ್ನ ಪ್ರಕಾರ ಎಷ್ಟೋಗುತ್ತೆ ಅಂತ ಅಂದರೆ ಈ ವರ್ಷ 58 to 62 ಅರೌಂಡ್ ಇರ್ಬೋದು ಅಂತ, ಲೈಕ್ 60 ± 2.
ಇಫ್ ಐ ಆಮ್ ನಾಟ್ ರಾಂಗ್ ಈ ರೇಂಜಲ್ಲೇ ಇರಬೇಕು. ಆ್ಯಂಡ್ ಕಮ್ಮಿ ಹೋದರೆ ನನಗೂ ಖುಷಿನೇ. ಆ್ಯಂಡ್ ಬಟ್ ನೀವು ಇಷ್ಟು ಕಟ್ ಆಫ್ ಕ್ಲಿಯರ್ ಮಾಡಿದರೆ ಏನೇನೂ ಯೂಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾನು ಇಷ್ಟು ಹೇಳಿದ್ದೀನಿ 58ರಿಂದ 62 ಹೋಗ್ಬೋದು ಕಟ್ ಆಫ್ ಅಂತ, ಅಥವಾ 58 ಹೋಗ್ಬೋದು, 55 ಹೋಗ್ಬೋದು, ಎಷ್ಟಾರು ಹೋಗಲಿ. ಫಾರ್ ಎಕ್ಸಾಂಪಲ್ 55 ಹೋಯ್ತು ಅಂತಂದರೆ ನಿಮ್ಮ ಸ್ಕೋರು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಕೆಟಗರಿ ಒಂದು 70 ಇರಬೇಕು. 15+ ಇರಬೇಕು. ಆ್ಯಂಡ್ ಕೆಟಗರಿ ವೈಸ್ ವೇರಿ ಆಗುತ್ತೆ, ಬಟ್ ಬೆಟರ್ ನೀವು ಕಟ್ ಆಫ್ಗಿಂತ ನಿಮ್ಮ ಕೆಟಗರೀಲಿ ನಿಮ್ಮ ಕಟ್ ಆಫ್ ಎಷ್ಟಿರುತ್ತೆ ಅದಕ್ಕಿಂತ 15 ಮಾರ್ಕ್ಸು ಜಾಸ್ತಿ ಇದ್ದರೆ ಫೈನಲ್ ಸೆಲೆಕ್ಷನ್ಗೆ ಸ್ಕೋಪ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ದು ಇಲ್ಲಿ 70 ಇದ್ದರೆ ನೀವು 70 ಸ್ಕೋರ್ ಮಾಡಿದರೆ ಅಂದರೆ ನಿಮಗೆ ಕನ್ವರ್ಷನ್ ಮಾಡಿದಾಗ ಇದನ್ನು 0.4ಇಂದ ಮಲ್ಟಿಪ್ಲೈ ಮಾಡಿ, 7×4 28. ಆ್ಯಂಡ್ ಇಂಟರ್ವ್ಯೂ ಇರೋದು 100 ಮಾರ್ಕ್ಸ್ಗೆ. ಸೊ 100ಗೆ ಎಲ್ಲರಿಗೂ 80 ಸಿಗಲ್ಲ, ಕೆಲವೊಬ್ರಿಗೆ 60 ಸಿಗುತ್ತೆ. 50 ಕೊಟ್ಟಿರೋದು ನೋಡಿದ್ದೀನಿ, 45 ಕೊಟ್ಟಿರೋದು ನೋಡಿದ್ದೀನಿ. ಸೊ ಇಂಟರ್ವ್ಯೂ ತುಂಬ ಡಿಪೆಂಡ್ ಆಗೋಕ್ಕಾಗೋದಿಲ್ಲ. ಸೊ ಇಂಟರ್ವ್ಯೂಲಿ ಒಂದು ಈಗ 70 ಸ್ಕೋರ್ ಮಾಡಿದ್ದೀರಾ ಅಂತಂದರೆ ಇದನ್ನು 0.2ಇಂದ ಮಲ್ಟಿಪ್ಲೈ ಮಾಡಬೇಕು. 7 7 7 14. ಸೊ 14. ಸೊ ಟೋಟಲ್ ಎಷ್ಟಾಯ್ತು? ಇದು ಬರೀ 42 ಆಗಿತ್ತು. ಈ ಥರ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಆ್ಯಂಡ್ ಇಂಟರ್ವ್ಯೂ ತುಂಬ ಅಂದರೆ ತುಂಬ ಎಫೆಕ್ಟ್ ಮಾಡುತ್ತೆ RRBಲಿ. ಏನಕ್ಕೆ ಅಂತಂದರೆ ತುಂಬ ಜನ ಮೈನ್ಸ್ ಕ್ವಾಲಿಫೈ ಆಗಿಬಿಟ್ಟು ಇಂಟರ್ವ್ಯೂಗೆ ಬರ್ತಾರೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರು ಅವರು ಈ ನೋಟಿಫಿಕೇಷನಲ್ಲಿ 1:3 ಆ ಥರ ಹೇಳಿದ್ರು 1:5 ಆರ್ 1:6 ಏನೋ ತೊಗೊಂಡಿದ್ರು ನಮ್ಮ ಬ್ಯಾಚ್ಗೆ. ಸೊ ಇಂಟರ್ವ್ಯೂಗೆ ತುಂಬ ಜನ ಸೆಲೆಕ್ಟ್ ಮಾಡೋದ್ರಿಂದ ನೀವು ಮೈನ್ಸಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಸೊ ನನ್ನ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಂದುಬಿಟ್ಟು 60 ±2. ಆ್ಯಂಡ್ ನಿಮ್ಮ ಗುಡ್ ಅಟೆಂಪ್ಟ್ಸ್ ಅಥವಾ ಗುಡ್ ಸ್ಕೋರ್ ಬಂದು 65. ಇನ್ ಕೇಸ್ ನೀವು 65 ಎಕ್ಸಾಕ್ಟ್ ಸ್ಕೋರ್ ಮಾಡಿ ಕಟ್ ಆಫ್ ಏನಾದ್ರು 55 ಹೋದರೆ ಇಂಟರ್ವ್ಯೂಲಿ ನೀವು ಮಿನಿಮಮ್ 80+ ತೊಗೊಳ್ಳೇಬೇಕಾಗುತ್ತೆ, ಇಂಟರ್ವ್ಯೂ ಚೆನ್ನಾಗಿ ಪ್ರಿಪೇರ್ ಆಗಿ. ಆ್ಯಂಡ್ ಇದಿಷ್ಟೇ. ಆ್ಯಂಡ್ ಸೆಕ್ಷನಲ್ ಕಟ್ ಆಫ್ ನಾನು ಆಲ್ರೆಡಿ ಹೇಳಿದ್ದೀನಿ, ನನ್ನ ಸ್ಕೋರ್ ಕಾರ್ಡಲ್ಲಿ ನೋಡಿ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಆ್ಯಂಡ್ ನಿಮ್ಮ ಒಪಿನಿಯನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.